ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಮಾಡಿಸ್ಕೊಂಡೆ. ಇವ್ರು ಹತ್ತಿ ತರ್ತಾರೆ. ಸೊ ಅದನ್ನು ನಾವು ಪ್ಯೂರ್ ಹತ್ತಿಲಿ ಹಾಕ್ಸ್ಕೊಂಡಾಗ ಸಾಫ್ಟಾಗಿ ಬರುತ್ತೆ. ನಾವೆಷ್ಟೇ ಇದನ್ನು ಬಿಸಿಲಲ್ಲಿ ಒಂದು 3 to 4 days ಚೆನ್ನಾಗಿ ಒಣಗಿಸಿದ್ರೆ ಈ ಥರ ಡ್ರೈ ಆಗುತ್ತೆ ಫುಲ್ಲು. ಲೈಫ್ ಜರ್ನಿಲಿ ನಾನು ತುಂಬ ದುಡ್ಡನ್ನ ವೇಸ್ಟ್ ಮಾಡಿರೋದು ಅಂದರೆ ಮನೆಗೋಸ್ಕರ ಹೆವಿ ಬಜೆಟಲ್ಲಿ ಶಾಪಿಂಗ್ ಅಂತ ಮಾಡಿ. ಯಾಕಂದರೆ ಹೊಸ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಬೈ ಮಾಡಲೇಬೇಕಾಗಿತ್ತು. ಸೊ ಅವಾಗಿನ ಪ್ರೈಸ್ಗೂ ಈಗ ಹಬ್ಬಕ್ಕೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋಸಲ್ಲಿ ನಾನೇನು ಮನೇಲಿ ಕೂತ್ಕೊಂಡ್ರೆ ಸುಮ್ಮನೆ ಕೂರಲ್ಲ ಆ್ಯಂಡ್ ಟೈಮ್ ವೇಸ್ಟ್ ಅಂತೂ ಮೊದಲೇ ಮಾಡಲ್ಲ ನಾನು. ಸೊ ತುಂಬ ದಿವಸದಿಂದನೂ ಅಷ್ಟೇ, ಒಂದು 2 yearsಯಿಂದನೂ ಮನೆ ಬಗ್ಗೆ ನಾನು ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಓಕೆ ತೊಗೋಬೇಕು ಹಾಗೆ ಹೀಗೆ, ಬಟ್ ಫೈನಲೈಸ್ ಆಗಿ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕಂತ ಮೈಂಡ್ ಫಿಕ್ಸ್ ಆಗ್ತಿರ್ಲಿಲ್ಲ. ಸೊ ಯಾವಾಗೂ ಬೋರಿಂಗ್ ಮೋಡಲ್ಲೇ ಇರ್ತಾಯಿದ್ದೆ. ಸೊ ಈಗ ಹೊಸ ಮನೆಗೆ ಹೋಗುವಂಥ ಜೋಶಲ್ಲಿರೋದ್ರಿಂದ ಕೆಲವೊಂದು ಪೆಂಡಿಂಗ್ ಕೆಲಸಗಳಿದೆ. ಯಾಕಂದರೆ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಇದಕ್ಕೆ ತುಂಬ ಸಲ ನಾನು ಇನ್ವೆಸ್ಟ್ ಮಾಡಿ ಅಮೌಂಟೆಲ್ಲ ವೇಸ್ಟ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನನ್ನ ಫ್ರೆಂಡಿಂದ ಸಜೆಷನ್ ಕೂಡ ಬಂತು, ಈ ಥರ ಮಾಡಿದ್ರೆ ಹೀಗಾಗುತ್ತೆ ಅಂತ. ಸೊ ಅದನ್ನೆಲ್ಲ ಸೆಟಲ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ನನಗೆ ಬರ್ಡನ್ ಮಾಡ್ಕೊಳ್ಳೋಕ್ಕೆ ಖಂಡಿತ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಏನು ಬೇಕು, ಏನು ನೆಸೆಸಿಟಿ, ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಹೋದಾಗ ನನಗೇನು ಬರ್ಡನ್ ಇರಬಾರ್ದು, ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು. ಆ ಥರ ಇದರಲ್ಲಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದೇನು ಅಂತ ನಿಮಗೆ ವೀಡಿಯೋಸ್ ಕಂಟಿನ್ಯೂಟಿಲಿ ಗೊತ್ತಾಗುತ್ತೆ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸಲ ಸ್ವಲ್ಪ ಮನೆ ಬಗ್ಗೆ ತುಂಬ ಕೇರ್ ಮಾಡ್ತಾಯಿದ್ದವಳು ನಾನು. ಮನೆ ನನ್ನ ಲೈಫಲ್ಲಿ ಮನೆ ಅಂದರೆ ನಂಗೊಂಥರ ಸ್ಪೆಷಲ್ಲಾಗಿ ಟ್ರೀಟ್ ಮಾಡೋಳು ನಾನೊಬ್ಬಳೇ ಅನಿಸುತ್ತೆ. ಸೊ ಕ್ಲೀನಿಂಗ್ ವಿಷಯ ಬರಲಿ ಅಥವಾ ಮನೆಗೇನಾದ್ರು ಪರ್ಚೇಸ್ ವಿಷಯ ಬರಲಿ ಅಥವಾ ಡೆಕೋರೇಟ್ ಮಾಡೋ ವಿಷಯ ಬರಲಿ, ನಾನು ಸ್ವಲ್ಪ ಮನೆಗೆ ತುಂಬ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ. ನನಗಿಂತ ಮನೆಗೆ ತುಂಬ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ. ಸೊ ಹಾಗಾಗಿ ಮನೇಲೇನು ಸುಮ್ಮನೆ ಕೂರಲ್ಲ ನಾನು, ಏನಾದರೂ ಮಾಡ್ತಾನೇ ಇರ್ತೀನಿ. ಸೊ ಅದರಲ್ಲೂ ಇದೊಂದು. ಆ್ಯಂಡ್ ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ, ಟಯರ್ಡ್ ಅನಿಸುತ್ತೆ, ಬಟ್ ವಾಟ್ ಎವರ್ ಏನೇ ಇರಲಿ ನಮ್ಮದು ಅಂತ ಬಂದಾಗ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಎಲ್ಲರೂ ಅಷ್ಟೇ ಫುಲ್ಲು ವೀಡಿಯೋಸ್ನ ನೋಡಿ ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಸೊ ಈ ನಡುವೆ ತುಂಬ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ತುಂಬ ಜನ ಕೇಳ್ತಾಯಿದ್ರಿ ವೀಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ, ನೀವು ಅಪ್ಲೋಡ್ ಮಾಡೋದಿಲ್ಲ ಅಂತ. ಸೊ ಹಾಗಾಗಿ ಇನ್ನು ಮುಂದೆ ಇನ್ನೂ ಹೆಚ್ಚು ವೀಡಿಯೋಸ್ನ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಫುಲ್ ವೀಡಿಯೋಸ್ನ ನೋಡಿ ಪ್ಲೀಸ್. ಮೇಯ್ನ್ ನನಗೆ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು ಸೋಫಾದು. ಅದ್ರದ್ದು ಬೆಡ್ ಏನಿದೆ ಅದೆಲ್ಲನೂ ಅಷ್ಟೇ, ಎಷ್ಟೇ 4,500 5,000 ಕೊಟ್ಟು ತಂದ್ರೂ 4 to 6 monthsಗೆ ಅದೆಲ್ಲ ತುಂಬ ಇದಾಗಿಬಿಡ್ತಾಯಿತ್ತು. ಒಳ್ಳೆ ಕ್ವಾಲಿಟಿದೆಲ್ಲೂ ಸಿಗ್ತಾನೆ ಇರಲಿಲ್ಲ. ನನ್ನ ಜಿಮ್ ಫ್ರೆಂಡ್ ಒಬ್ಬಳು ಸ್ಮಿತಾ ಅಂತ ಇದ್ದಾಳೆ, ಅವಳಿಗೆ ನಾನು ಹೇಳಿದೆ ಹಿಂಗೆ ಆಗಿದೆ ನನಗೆ ಮೇಜರ್ ಪ್ರಾಬ್ಲಮ್ಮು ಅಂತ. ಆವಾಗ ಅವಳು ಹೇಳಿದ್ಲು, ಅವರು ನಂಬರ್ ಕೊಡ್ತೀನಿ, ಅವ್ರು ಬಂದು ಸೋಫಾದು ಬೆಡ್ಡೆಲ್ಲ ಹೊಲ್ಕೊಡ್ತಾರೆ ಆ್ಯಂಡ್ ಪ್ಯೂರ್ ಹತ್ತಿ ಹಾಕ್ತಾರೆ. ಆ್ಯಂಡ್ ನಾವು ಎಷ್ಟು kg ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು ಹೊಲಿಸ್ಕೊ ಅಂತ. ಸೊ ಇದೊಂದು ಪೆಂಡಿಂಗ್ ಇತ್ತು ಕೆಲಸ. ಸೊ ಇದನ್ನು ಮಾಡಿಸ್ಕೊಂಡೆ. ಇವ್ರು ಹತ್ತಿ ತರ್ತಾರೆ. ಸೊ ಅದನ್ನು ನಾವು ಪ್ಯೂರ್ ಹತ್ತಿಲಿ ಹಾಕ್ಸ್ಕೊಂಡಾಗ ಸಾಫ್ಟಾಗಿ ಬರುತ್ತೆ. ನಾವು ಎಷ್ಟು kg ಬರುತ್ತೆ ಅಷ್ಟು ಆ ಒಂದು ಡೆನ್ಸಿಟಿಲಿ ನಾವು ಹಾಕ್ಸ್ಕೊಬೋದು. ಸೊ ಹಾಗಾಗಿ ಇವ್ರು ಬಂದು ಇದೊಂದು ಪೆಂಡಿಂಗ್ ತುಂಬ ನನಗೆ ಮೇಜರ್ ಪ್ರಾಬ್ಲಮ್ ಇದ್ದಿದ್ದು. ಸೊ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ, ಸಾಫ್ಟಾಗೂ ಕೂಡ ಇದೆ. ಆ್ಯಂಡ್ ಒಂದು 10 years ಅಂತೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಇದಕ್ಕೆ ಮತ್ತು ಒಂದು ಪ್ಲಾಸ್ಟಿಕ್ಕಿಂದು ನಮ್ಮ ಹತ್ರ ಚೇರ್ ಇದೆ, ಅದು ನಂಗೆ ತುಂಬ ಇಷ್ಟ. ಸೊ ಅದಕ್ಕೂ ಹೊಲಿಸ್ಕೊಂಡೆ ನಾನು. ತುಂಬ ಚೆನ್ನಾಗಿ ಬಂತು. ಆಲ್ಮೋಸ್ಟ್ ಒಂದು 70 kg ಇದಕ್ಕೆ ಆಗಿದೆ. ನಾನು ಈ ಚೇರ್ಗೆ ಹೇಳಿದ್ದು ಹೊಲಿಸಿದ್ದು ಅಂತ. ತುಂಬ ಚೆನ್ನಾಗಿ ಹೊಲ್ಕೊಟ್ರು. ಆ್ಯಂಡ್ ಟೋಟಲ್ಲು ಎಲ್ಲದಕ್ಕೂ ಅಷ್ಟೇ ಒಂದು 9,300 ಸಮಥಿಂಗ್ ಏನೋ ಆಯಿತು. ಒಂದು 10 year ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಮನೆಯಲ್ಲಿ ನಾನೇನು ಸುಮ್ಮನೆ ಕೂರಲ್ಲ, ಈ ಥರ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಇದಾದಮೇಲೆ ಇದು ಬಂದು ಇಲ್ಲಿ ನಾನು ತೋರಿಸ್ತೀನಿ ತಟ್ಟೆಯಲ್ಲಿ. ಸೊ ಇದು ಬಂದು ಮಾವಿನಕಾಯಲ್ಲಿ ಮಾಡಿರೋದು. ನನಗಂತೂ ತುಂಬ ಮಾವಿನಕಾಯಲ್ಲಿ ಮಾಡಿರೋಂಥ ಉಪ್ಪಿನಕಾಯಿ, ಯಾವುದೇ ಉಪ್ಪಿನಕಾಯಿ ಆಗ್ಬೋದು, ಸಖತ್ತು ನನಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸೊ ಟೈಮ್ ಪಾಸಿಗೆ ತಿನ್ನೋಕ್ಕೆ ಅಂದ್ಬಿಟ್ಟು
ಮಾವಿನಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿ ಒಂದು ನೈಟ್ ಫುಲ್ಲು ಇದನ್ನು ನೆನೆಸಿಡಬೇಕು. ನೆನೆಸಿಟ್ಮೇಲೆ ಇದೇನಾಗುತ್ತೆ ಫುಲ್ಲು ಮಾಗೋಗಿರೋ ಥರ ಆಗುತ್ತೆ. ಇದನ್ನು ಬಿಸಿಲಲ್ಲಿ ಒಂದು 3 to 4 days ಚೆನ್ನಾಗಿ ಒಣಗಿಸಿದ್ರೆ ಈ ಥರ ಡ್ರೈ ಆಗುತ್ತೆ ಫುಲ್ಲು. ಇದನ್ನು ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊಂಡು ಇಲ್ಲ ಗಾಜಿನ ಬಾಕ್ಸ್ಗೆ ಯಾವುದಕ್ಕಾದ್ರೂ ಹಾಕ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ವರ್ಷ ಆದರೂ ಏನೂ ಆಗೋಲ್ಲ. ಸೊ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಉಪ್ಪಿನಕಾಯಿ ತಿಂದರೆ ಅಂತ ಇದನ್ನು ನಾನು ಈ ಥರ ಫುಲ್ಲು ಈ ಥರ ಡ್ರೈ ಮಾಡಿ ಸೊ ಫುಲ್ಲು ಇಷ್ಟೆಲ್ಲ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇಷ್ಟೆಲ್ಲ ಮಾಡಿ. ಸೊ ಇದನ್ನು ಈ ಥರ ಪ್ಲಾಸ್ಟಿಕ್ ಇದಕ್ಕೆ ತುಂಬಿಸಿ ಇಟ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 1 year ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಆ್ಯಂಡ್ ಉಪ್ಪಿನಕಾಯಿ ಥರ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇರೋರು ಇದನ್ನು ಮಾಡ್ಕೊಬೋದು. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಯಾರಾದರೂ ಉಪ್ಪಿನಕಾಯಿ ಮಾಡಿ ಕೊಟ್ಟರೆ ಅಥವಾ ನಮ್ಮಮ್ಮ ಏನಾದ್ರು ಉಪ್ಪಿನಕಾಯಿ ಮಾಡಿದ್ರೆ ತೊಗೊಂಡೋಗಿ ಬಿಸಿಲಲ್ಲಿ ಒಣಗಾಕೊಂಡ್ಬಿಡ್ತಾಯಿದ್ದೆ. ಬಿಸಿಲಲ್ಲಿ ಒಣಗಾಕೊಂಡು ಇದನ್ನು ಸ್ಕೂಲ್ಗೆ ಆಗಲಿ ಏನಾಗಲಿ ತೊಗೊಂಡೋಗಿ ತಿನ್ಕೊತಾ ಇದ್ದೆ. ಸೊ ನಾನು ಚಿಕ್ಕ ವಯಸ್ಸಿಂದ ಏನೇನು ತಿಂದು ಇದು ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲನೂ ಅಷ್ಟೇ ನನಗೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ ಸಾಲ್ಟು ಮತ್ತು ಅಚ್ಚ ಖಾರದ ಪುಡಿದಲ್ಲಿ ಮಾಡಿರೋದ್ರಿಂದ ಅಷ್ಟೊಂದೇನು ಗ್ಯಾಸ್ಟ್ರಿಕ್ ಅಂತಲೂ ಅನಿಸಲ್ಲ. ಆ್ಯಂಡ್ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಹುಳಿ ಖಾರ ಉಪ್ಪು ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ಥರ ಮಾಡಿ ಎಷ್ಟು ಒಂದು 20 ಮಾವಿನಕಾಯಿನಲ್ಲಿ ಇಷ್ಟೇ ಆಗಿರೋದು, ಯಾಕಂದರೆ ಇದು ಒಣಗಿದಾಗ ಡ್ರೈ ಆಗುತ್ತಲ್ಲ. ಸೊ ಹಾಗಾಗಿ ಇನ್ನೊಂದು ಸಲ ಉಪ್ಪಿನಕಾಯಿ ಇದು ಮಾಡೋಕ್ಕೆ ಅಂತ ಮಾವಿನಕಾಯಿ ತರಿಸ್ತೀನಿ. ಕಿರಣಂಗೆ ಉಪ್ಪಿನಕಾಯಿ ಬೇಕು, ನನಗೆ ಡ್ರೈ ಉಪ್ಪಿನಕಾಯಿ ಬೇಕು. ಸೊ ಈ ಥರ ನೀವು ಡ್ರೈ ಉಪ್ಪಿನಕಾಯಿನ ಮಾಡ್ಕೋಬೋದು. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಮನೇಲಿ ಸುಮ್ಮನೆ ಕೂರಲ್ಲ ನಾನು ಏನಾರು ಮಾಡ್ತೀನಿ ಅಂತ. ಸೊ ಮಾವಿನಕಾಯಿ ಟೈಮಲ್ಲಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ 1 ವರ್ಷ ಆದರೂ ನೀವು ತಿನ್ಬೋದು. ಸೊ ಇದನ್ನು ಮಾಡ್ಕೊಂಡಿದ್ದೇನೆ. ಆ ಥರ ಇನ್ನೂ ಬೇರೆ ಬೇರೆ ಥರ ಮಾಡ್ಕೊಬೋದು. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. ಯಾಕಂದರೆ ಕೆಲವೊಬ್ರು ಉಪ್ಪಿನಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂತಾರೆ. ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಯುಗಾದಿ ಹಬ್ಬ ಇರೋದ್ರಿಂದ ಸೊ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗೆ ಆನ್ ದ ವೇ ಶಾಪಿಂಗ್ ಹೋಗ್ಬೇಕಾದ್ರೆ ಮನೆಗೆ ಮೋಡಿಗೆ ಅಂತ ಕಬ್ಬಣ ಕಟ್ತಾಯಿದ್ದಾರೆ. ಸೊ ಯುಗಾದಿ ಹಬ್ಬದ ದಿನವೇ ನಮ್ಮದು ಮೋಡ್ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಒಂದು ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಸೈಟ್ ಹತ್ರ ಬಂದ್ವಿ. ಸೊ ಕಬ್ಬಣ ಎಲ್ಲ ಕಟ್ತಾಯಿದ್ದಾರೆ. ಸೊ ನಮ್ಮದು ಯುಗಾದಿ ಹಬ್ಬದ ದಿನವೇ. ಸೊ ಬನ್ನಿ ಇವಾಗ ಶಾಪಿಂಗ್ ಹೋಗ್ತಾಯಿದ್ದೀನಿ, ಅಲ್ಲಿ ಸಿಗ್ತೀನಿ. ಬೆಳಗ್ಗೆಯಿಂದ ತುಂಬ ಬ್ಯುಸಿ ಆಗಿದ್ದೆ. ಆ್ಯಂಡ್ ಈವ್ನಿಂಗ್ ಸ್ವಲ್ಪ ಫ್ರೀ ಮಾಡಿಕೊಂಡೆ. ಯಾಕೆ ಅಂದರೆ ಇವಾಗ ಯುಗಾದಿ ಹಬ್ಬ ಇರೋದ್ರಿಂದ ಸ್ವಲ್ಪ ಮನೆಗೆ ಶಾಪಿಂಗ್ ಮಾಡಬೇಕಾಗಿತ್ತು. ಯಾಕಂದರೆ ಇನ್ನು 2-3 ಮಂತ್ಸಲ್ಲಿ ಮನೆ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಮನೆಗೆ ಹೋಗ್ತಾ ಇರೋದ್ರಿಂದ ಮನೆಗೆ ಏನು ನೆಸೆಸಿಟಿ ಇದೆ ಅದನ್ನೆಲ್ಲ ಬೈ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಒಂದು 4 o'clock ಹಾಗೆ ಫ್ರೀ ಮಾಡಿಕೊಂಡು ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಸೊ ಅಲ್ಲಿ ಸ್ಕ್ರೀನ್ಸು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಯುಗಾದಿ ಹಬ್ಬದಕ್ಕೆ ಆಫರ್ ಬಿಟ್ಟಿದ್ರು. ನನಗೆ ವರ್ತ್ ಅಂತ ಅನಿಸ್ತು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿತ್ತು, ಕ್ವಾಲಿಟಿ ವೈಸು ಬೆಸ್ಟಾಗಿತ್ತು. ಸೊ ಹಾಗಾಗಿ ನಾನು ಎಲ್ಲನೂ ಬೈ ಮಾಡಿಕೊಂಡೆ ಮನೆಗೆ. ಸೊ ಅಲ್ಲಿಂದ ನನಗೆ ನೆಕ್ಸ್ಟು ಫ್ಲವರ್ ಸೆಕ್ಷನಲ್ಲಿ ನನ್ನ ಕಣ್ಣು ಬಿತ್ತು. ಪ್ರತಿ ಸಲವೂ ಅಷ್ಟೇ ನನ್ನ ಲೈಫ್ ಜರ್ನಿಲಿ ನಾನು ತುಂಬ ದುಡ್ಡನ್ನ ವೇಸ್ಟ್ ಮಾಡಿರೋದು ಅಂದರೆ ಮನೆಗೋಸ್ಕರನೇ. ಯಾಕೆಂದರೆ ನಾನಿರೋವಂಥ ಜಾಗನ ನಾನು ತುಂಬ ಅಫಿಷಿಯಲಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನನಗಿಂತ ನಂಗೆ ಮನೆ ತುಂಬ ಚೆನ್ನಾಗಿರಬೇಕು. ಸೊ ಅದಕ್ಕೋಸ್ಕರ ತುಂಬ ದುಡ್ಡನ್ನ ಸ್ಪೆಂಡ್ ಮಾಡೋದು ನಾನು. ಸೊ ಇಲ್ಲೂ ಅಷ್ಟೇ ತುಂಬ ಫ್ಲವರ್ಸು ಆ್ಯಂಡ್ ಪ್ಲಾಸ್ಟಿಕ್ ಇದು ಎಲ್ಲ ಗಿಡ ಎಲ್ಲ ತುಂಬ ತೊಗೊಂಡೆ. ಆ್ಯಂಡ್ ಮನೆ ಐಟಮ್ಸು ಅಷ್ಟೇ ಲೀಸ್ಟ್ ಮಾಡಿದ್ದೆ ಬೇರೆ, ಬಟ್ ನನ್ನ ಕಣ್ಣು ಹೋಗ್ತಾ ಇದ್ದಿದ್ದೆ ಬೇರೆ ಕಡೆ. ಸೊ ಆಲ್ಮೋಸ್ಟ್ 1 year ಆಗಿತ್ತು ಇಷ್ಟೊಂದು ತುಂಬ ಹೆವಿ ಬಜೆಟಲ್ಲಿ ಶಾಪಿಂಗ್ ಅಂತ ಮಾಡಿ. ಏಕೆಂದರೆ ಹೊಸ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಬೈ ಮಾಡಲೇಬೇಕಾಗಿತ್ತು. ಸೊ ಆವಾಗಿನ ಪ್ರೈಸ್ಗೂ ಈಗ ಹಬ್ಬದ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಆ ಕಾರಣದಿಂದ ನಾನು ಕಮ್ಮಿ ಇದೆಯಲ್ಲ ಅಮೌಂಟು ಆ್ಯಂಡ್ ಕ್ವಾಲಿಟಿ ವೈಸ್ ವರ್ತಿತ್ತು. ಸೊ ಇವಾಗ ನಾನು ಆ ಅಮೌಂಟಿಗೆ 2 ಸಿಗುತ್ತೆ, ಆ ಟೈಮಲ್ಲಿ 1 ಸಿಗುತ್ತೆ. ಸೊ ಆ ಥರ ಥಿಂಕ್ ಮಾಡಿ ಮನೆಗೆ ಏನೇನು ಬೇಕೆಲ್ಲ ತೊಗೊಂಡಿದ್ದಾಯಿತು.
ಸೊ ಇಲ್ಲಿ ಎ ಟು ಝೆಡ್ ಎಲ್ಲನೂ ಆಫರಲ್ಲಿದೆ. ಆ್ಯಂಡ್ ಅಲ್ಲಿ ನಾನು ನನಗೋಸ್ಕರ ಪರ್ಚೇಸಿಂಗ್ ಅಂತ ಹೋಗಿದ್ದು. ಆಲ್ಮೋಸ್ಟ್ ನಾನು 90% ಎಲ್ಲ ಮನೆಗೆ ತೊಗೊಂಡಿದ್ದು, ಇನ್ನೊಂದು 10% ಹಂಗೂ ಕಿರಾಣಕ್ಕೆ ಶಾಪ್ ಮಾಡಿದ್ದು. ಸೊ ಕಾರ್ಪೆಟ್ಸು ಅಷ್ಟೇ ಅಲ್ಲೇ ತೊಗೊಂಡೆ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿತ್ತು. ನಾವು ಆನ್ಲೈನಲ್ಲೆಲ್ಲ ತೊಗೊಳ್ಳೋದಕ್ಕಿಂತ ಒಂದು ₹500 ಜಾಸ್ತಿ ಆದ್ರೂ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತುಂಬ ಬಜೆಟ್ಗಿಂತ ಮೀರಿ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಹೊಸ ಮನೆಗೆ ಹೋದಾಗ ಏನೇನು ನಂಗೆ ಅವಶ್ಯಕತೆ ಇತ್ತು ಅದನ್ನೆಲ್ಲ ಶಾಪ್ ಮಾಡಿದ್ದೀನಿ. ಸೊ ಹೇಗಿತ್ತು ನನ್ನ ಈ ಡೇ? ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.